ಕೆ.ಪಿ. ಪೂರ್ಣಚಂದ್ರ ತೇಜಸ್ವಿಯವರ ಅಣ್ಣನ ನೆನಪು ಮುಂದುವರೆದ ಭಾಗ 2. ದಯಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ. ಮನಸ್ಸಿನ ವ್ಯಾಪಾರದಲ್ಲಿ ನಾವು 2 ಬಗೆಯ ಅರಿವುಗಳನ್ನು ನೋಡಬಹುದು. ಒಂದು ವಿಭಜಿಸಿ, ಪ್ರತ್ಯೇಕಿಸಿ, ವಿವರಿಸಿ ಅರ್ಥ ಮಾಡಿಕೊಳ್ಳುವುದು. ಇದನ್ನು ನಾವು ವಿಶ್ಲೇಷಣಾತ್ಮಕ ಪ್ರತಿಭೆ ಎನ್ನುತ್ತೇವೆ. ಇನ್ನೊಂದು ಸಂಶ್ಲೇಷಣಾತ್ಮಕ ಪ್ರತಿಭೆ. ಒಂದರೊಳಗೊಂದು ಮಿತಗೊಳಿಸಿ, ಸಂಯೋಜಿಸಿ, ಒಟ್ಟು ಮಾಡಿ ಒಟ್ಟಂದದಲ್ಲಿ ಅರ್ಥ ಮಾಡಿಕೊಳ್ಳುವುದು. ಮನಸ್ಸು ಅಥವಾ ಅರಿವು ವಾಸ್ತವವನ್ನು ತಟಸ್ಥವಾಗಿ ಪೃಥಕ್ಕರಿಸುವ ನಿರ್ಜೀವ ಕನ್ನಡಿಯಂತಲ್ಲ. ಇಂದ್ರಿಯಗಳ ನೂರಾರು ಮಾರ್ಗಗಳ ಮುಖಾಂತರ ನಿರಂತರವಾಗಿ ಮನಸ್ಸಿಗೆ ರವಾನಿಸಲ್ಪಡುವ ವಾಸ್ತವದ ತುಣುಕುಗಳನ್ನು ಸಂಯೋಜಿಸುತ್ತಾ ನಮ್ಮೊಳಗಿನ ವಿಶ್ವಾಸವನ್ನು ವಿಸ್ತರಿಸುತ್ತಾ ಪುನರ್ರೂಪಿಸುತ್ತಾ ಹೋಗುತ್ತೇವೆ. ಉದಾಹರಣೆಗೆ, ಒಂದು ಹಲಸಿನ ಹಣ್ಣಿನ ಕಲ್ಪನೆಯನ್ನೇ ತೆಗೆದುಕೊಳ್ಳಿ. ಹಲಸಿನ ಹಣ್ಣು ವಾಸನೆ, ರುಚಿ, ಆಕಾರ ಇತ್ಯಾದಿಗಳೆಲ್ಲ ಬಿಡಿಬಿಡಿಯಾಗಿಯೇ ಅನೇಕ ಇಂದ್ರಿಯಗಳ ಮುಖಾಂತರ ನಮ್ಮ ಅರಿವಿಗೆ ರವಾನಿಸಲ್ಪಡುತ್ತವೆ. ಅವುಗಳೆಲ್ಲದರ ಸಂಯೋಜಿತ ಸ್ವರೂಪವೇ ಹಲಸಿನ ಹಣ್ಣು. ಎಂದರೆ ಪ್ರತಿ ಹೊಸ ಅರಿವು ನಮ್ಮ ಆಂತರಿಕ ವಿಶ್ವದ ಮೊತ್ತವನ್ನು ವಿಸ್ತರಿಸುವುದಲ್ಲದೆ ಅದರ ಒಟ್ಟು ಸಂಯೋಜನೆಯಲ್ಲೇ ಗುಣಾತ್ಮಕ ಬದಲಾವಣೆಗಳನ್ನು ಮಾಡುತ್ತದೆ. ವಿಶ್ಲೇಷಣಾ ವಿಧಾನದಲ್ಲಿ ಬಿಡಿಬಿಡಿಯಾಗಿ ನೋಡುವ ಮನಸ್ಸುಗಳಿಗೆ ಪ್ರಶಂಸಿಸುವುದಾಗಲಿ ಟೀಕಿಸುವುದಾಗಲಿ ಸುಲಭ. ಇಂಥ ಮನಸ್ಸುಗಳು ಕೊಂಚ ಎಡವಿದರೂ ಕುವೆಂಪು, ಮೀಮಾಂಸೆ, ಭಜನೆ, ನಿಂದನೆಗಳಂಥ ಕೀಳುಮಟ್ಟಕ್ಕೂ ಇಳಿಯಲು ಸಾಧ್ಯ. ಇವುಗಳಿಂದೆಲ್ಲ ಒಬ್ಬ ಲೇಖಕನನ್ನು ಉಳಿಸಲಾಗಲಿ ಅಳಿಸಲಾಗಲಿ ಅಸಾಧ್ಯ. ಮನುಜ ಜಾತಿ ತಾನೊಂದೇ ಒಲಂ ಎಂದ ಪಂಪ ಮಹಾಕವಿಯ ಹೃದಯಸ್ಪಂದನ 1000 ವರ್ಷಗಳ ತರುವಾಯ ಕುವೆಂಪು ಹೃದಯದಲ್ಲಿ ಅನುರಣಿಸಿತೆಂಬುದನ್ನು ಗಮನಿಸಿದರೆ ಸಾಹಿತ್ಯ ಪರಂಪರೆಯ ಅಸಾಧಾರಣ ಶಕ್ತಿಯ ಬಗ್ಗೆ ಅಚ್ಚರಿಯಾಗುತ್ತದೆ. ಮಹಾಬಲಿಷ್ಠವಾಗಿ ಕಾಣುವ ಕೋಟೆ ಕೊತ್ತಲಗಳು, ಸುಪ್ತ ಸೌಧಗಳು ಕಾಲನ ಹೊಡೆತಕ್ಕೆ ಸಿಕ್ಕಿ ನಿರ್ನಾಮವಾಗುತ್ತವೆ. ಅತ್ಯಂತ ದುರ್ಬಲವಾಗಿ ಕಾಣುವ ಪದಪುಂಜಗಳು, ವಾಕ್ಯ ಸಮುಚ್ಚಯಗಳು ಸಹಸ್ರಾರು ವರ್ಷಗಳ ಹಿಂದೆ ಬದುಕಿದ್ದ ಕವಿಯೋರ್ವನ ಅತ್ಯಂತ ಕ್ಷಣಿಕ ಭಾವಸ್ಪಂದನವನ್ನು ಅಜರಾಮರವಾಗಿ ಉಳಿಸುತ್ತದೆ. ಹಾಗೆಂದು ವಿಶ್ಲೇಷಣೆ, ವಿವರಣೆ ತ್ಯಾಜ್ಯ, ವಿಶ್ಲೇಷಣಾತ್ಮಕ ಪ್ರತಿಭೆ ಕೀಳಾದುದು ಎಂದು ನಾವು ತಿಳಿಯಬಾರದು. ಇಡೀ ಆಧುನಿಕ ಸಮಾಜವೇ ಮನುಷ್ಯನ ವಿಶ್ಲೇಷಣಾತ್ಮಕ ಪ್ರತಿಭೆಯ ನಿರ್ಮಿತಿ. ಆದರೆ ಅನೇಕ ವಾಸ್ತವಗಳು ಮನುಷ್ಯನ ವಿಶ್ಲೇಷಣಾತ್ಮಕ ಪ್ರತಿಭೆಯ ಗಡಿಯಾಚೆಗೆ ನಿಲುಕದೆ ಉಳಿಯುತ್ತವೆ. ವಿಶ್ಲೇಷಿಸುತ್ತಾ ವಿಭಜಿಸುತ್ತಾ ಬಹುದೂರ ಬಂದಿರುವ ನಮ್ಮ ವೈಜ್ಞಾನಿಕ ನಾಗರಿಕತೆಗೆ ಇಂದು ಪರಿಸರ ವಿಜ್ಞಾನ ಅಥವಾ ಇಕಾಲಜಿ ಸತ್ಯದ ಹೊಸ ಹೊಸ ಆವಿಷ್ಕಾರಗಳನ್ನು, ಅರಿವಿನ ಸಂಶ್ಲೇಷಿತ ರೂಪಗಳನ್ನು ತೋರಿಸುತ್ತಾ ಇವೆ. ಅಮೆಜಾನಿನ ಕಾಡುಗಳಾಗಲಿ, ಆಫ್ರಿಕದ ನದಿಗಳಾಗಲಿ, ಮಧ್ಯಪ್ರಾಚ್ಯದ ಯುದ್ಧವಾಗಲಿ, ಚೆರ್ನೋಬೈಲಿನ ಅನಾಹುತಗಳಾಗಲಿ, ಭೂಮಧ್ಯರೇಖೆಗಳ ಸಮಗ್ರತೆಯಲ್ಲಿ ಇಡೀ ಮನುಕುಲದ ಹಣೆಬರಹವನ್ನಾಗಿ ನೋಡಿದಾಗ ನಮಗೆ ಹೊಳೆಯುವ ಸತ್ಯಗಳು ಅದರ ಪ್ರತ್ಯೇಕತೆಯಲ್ಲಿ ಅನ್ನಿಸುವುದೇ ಇಲ್ಲ. ಅಖಂಡ ಸತ್ಯ, ಪೂರ್ಣ ದೃಷ್ಟಿ, ಅನೇಕತೆಯಲ್ಲಿ ಏಕತೆ ಮುಂತಾದ ಮಾತುಗಳನ್ನು ನಾವು ಆಗಾಗ್ಗೆ ಕೇಳುತ್ತಾ ಮತ್ತು ಹೇಳುತ್ತಾ ಇರುತ್ತೇವೆ. ಅನೇಕ ಸಾರಿ ಈ ಮಾತುಗಳು ನಮಗೆ ತರ್ಕಗತವಾಗಿರುತ್ತವೆಯೇ ಹೊರತು ಹೃದ್ಗತವಾಗಿರುವುದಿಲ್ಲ. ವಿಶ್ಲೇಷಣಾ ಪ್ರತಿಭೆಗೆ ಪರಿಮಿತಿಗಳಿರುವಂತೆಯೇ ಸಂಶ್ಲೇಷಣಾ ಪ್ರತಿಭೆಗೂ ಪರಿಮಿತಿಗಳಿವೆ. ನಮ್ಮ ಒಳಗಿನ ಮತ್ತು ಹೊರಗಿನ ವಿಶ್ವಕ್ಕೆ ಎಲ್ಲೆಕಟ್ಟುಗಳೇ ಇಲ್ಲದೆ ನಿರ್ದಿಗಂತವಾಗಿರುವಾಗ ಪೂರ್ಣ ಮತ್ತು ಅಖಂಡತೆ ನಿಜವಾಗಿಯೂ ಸಾಧ್ಯವೇ? ಯಾವುದನ್ನು ಎಷ್ಟು ಪರಿಪೂರ್ಣವಾಗಿ ತಿಳಿದಿದ್ದೇವೆಂದು ಅಂದುಕೊಂಡರೂ ಬೇರೊಂದು ದೃಷ್ಟಿಕೋನದಿಂದ ಅದು ಅಪರಿಪೂರ್ಣ ಅರ್ಧಸತ್ಯವಾಗಿಯೇ ಉಳಿಯುವುದಿಲ್ಲದೆ. ಆದ್ದರಿಂದಲೇ ನನ್ನ ಅಣ್ಣನ ನೆನಪು ಅವನರಿಯುವ ಒಂದು ಬಗೆಯ ಸಂಶ್ಲೇಷಣಾ ವಿಧಾನದ ಪ್ರಯತ್ನವಷ್ಟೇ ಹೊರತು ಮತ್ಯಾವ ಹೆಚ್ಚುಗಾರಿಕೆಯೂ ಅಲ್ಲಿಲ್ಲ. ಸಂಶ್ಲೇಷಣಾ ಮತ್ತು ವಿಶ್ಲೇಷಣಾ ಪ್ರತಿಭೆಗಳ ಬಗ್ಗೆ ಇಲ್ಲಿ ಪ್ರಸ್ತಾಪಿಸಿದ್ದಕ್ಕೆ ಕಾರಣ, ನನ್ನ ಅಣ್ಣನ ನೆನಪುಗಳು ತುಂಬ ಜಟಿಲವಾಗಿ ಗೊಂದಲದ ಸಂತೆಯಂತೆ ಕಾಣುತ್ತಿದೆ.
ಕುವೆಂಪುನವರ ವ್ಯಕ್ತಿತ್ವ ವೈಶಿಷ್ಟ್ಯತೆಗಳನ್ನು ಎತ್ತಿಕೊಂಡು ವಿವರಣೆ ವಿಶ್ಲೇಷಣೆಗಳೊಂದಿಗೆ ಮಂಡಿಸುವ ರೀತಿಯಲ್ಲಿ ಯಾವ ಕ್ರಮಬದ್ಧತೆಯೂ ನನ್ನ ತಲೆಯಲ್ಲಿಲ್ಲ. ಅನೇಕ ನೆನಪುಗಳಲ್ಲಿ ಅಣ್ಣನ ವ್ಯಕ್ತ ಸಾನ್ನಿಧ್ಯ ಸಹ ನಾನು ಕಾಣಲಾರೆ. ಅಲ್ಲೆಲ್ಲ ಕುವೆಂಪು ಮೌನವಾಗಿ ಅದೃಶ್ಯವಾಗಿ ಇರುವುದನ್ನು ನೋಡಬಹುದು. ಇಷ್ಟಾದರೂ ಈ ಸ್ಮೃತಿ ಪ್ರತಿಭೆಗಳಲ್ಲಿ ಯಾವುದು ಏನನ್ನು ಪ್ರತಿನಿಧಿಸುತ್ತದೆ ಹೇಳಬರುವುದಿಲ್ಲ. ಬಹುಶಃ ಎಲ್ಲರ ಮನಸ್ಸುಗಳು ನೆನಪುಗಳು ಹೀಗೆ ಇರಬಹುದು. ನನ್ನ ಅಣ್ಣನ ನೆನಪುಗಳನ್ನು ನನ್ನ ಬಳಿ ಇರುವ ಅವರ ನೂರಾರು ಛಾಯಾಚಿತ್ರಗಳ ಮುಖಾಂತರವೇ ಹೇಳಬಹುದಿತ್ತು. ಕುವೆಂಪು ಫೋಟೋಗ್ರಾಫರಿಗೆ ಹೇಳಿ ಮಾಡಿಸಿದಂತಹ ಮಾಡೆಲ್ಲಿನ ಹಾಗಿದ್ದರು. ಆದರೆ ನನ್ನ ಕೈಗೆ ಕ್ಯಾಮರಾ ಬರುವಾಗಲೇ ಅವರಿಗೆ ಸಾಕಷ್ಟು ವಯಸ್ಸಾಗಿತ್ತು. ಫೋಟೋಗ್ರಫಿ ಆಗ ತುಂಬ ದುಬಾರಿಯ ಹಾಬಿ. ನಾವೇನು ಬಡತನದಲ್ಲಿ ಬದುಕಲಿಲ್ಲ. ಆದರೂ ಒಟ್ಟಿನಲ್ಲಿ ಜನರ ಜೀವನ ಮಟ್ಟವೇ ತುಂಬ ಕೆಳಗಿದ್ದುದರಿಂದಲೋ ಏನೋ ನನಗೆ ಫೋಟೋಗ್ರಫಿಯು ಸಾಕಷ್ಟು ದುಡ್ಡು ಸಿಗುತ್ತಿರಲಿಲ್ಲ. ನಾನು ಕೊಂಡ ಮೊಟ್ಟಮೊದಲ ಕ್ಯಾಮರಾ 18,000 ರೂಪಾಯಿಯ ಕೊಡಾಕ್ ಬೇಬಿ ಬ್ರೌನಿ. ಯಾವ್ಯಾವುದಕ್ಕೋ ಕೇಳಿ ತಗೊಂಡ ದುಡ್ಡಿನಿಂದಲ್ಲ. ಫಿಲಮ್ ತಂದು ಫೋಟೋ ತೆಗೆಯುತ್ತಿದ್ದೆ. ಅವುಗಳಲ್ಲಿ ಅನೇಕ ಅಣ್ಣನ ಫೋಟೋಗಳು ಇದ್ದವು. ಅವುಗಳ ಮೂಲ್ಯತೆಯ ಅರಿವಿದ್ದಿದ್ದರೆ ಸಾಕಷ್ಟು ಜೋಪಾನ ಮಾಡುತ್ತಿದ್ದೆನೋ ಏನೋ. ನೆಗೆಟಿವ್ಗಳನ್ನು ಫೋಟೋಗಳನ್ನು ಸರಿಯಾಗಿ ಇಡದೆ ಅವುಗಳಲ್ಲಿ ಅರ್ಧಕ್ಕರ್ಧ ಹಾಳಾಗಿ ಹೋಗಿವೆ.